ನಮಸ್ಕಾರ ಎಲ್ರಿಗೂ ತಮಗೆಲ್ರಿಗೂ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ಚನಗಿ. ಸ್ನೇಹಿತರೆ, ಮೊನ್ನೆ ತಾನೇ ಒಂದು ಟೆಲಿಗ್ರಾಮಲ್ಲಿ ಒಂದು ಮೆಸೇಜನ್ನು ಹಾಕಿದ್ದೆ, ಏನು ಯೂಟ್ಯೂಬ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ಅಭ್ಯರ್ಥಿಗಳು ಉತ್ತರವನ್ನು ನೀಡಿದ್ರಿ. ಇದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲಾಗಿ ನಿಮ್ಮ ಒಂದು ಪ್ರೀತಿಯಿಂದ ನಮ್ಮ ಒಂದು ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ 30K ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಿದೆ. ಅದಕ್ಕೆಲ್ಲರಿಗೂ ಸಂಬಂಧಪಟ್ಟಂತೆ ತಮಗೆಲ್ಲರಿಗೂ ಏನಪ್ಪ ಅಂತಂದರೆ ತಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿಲ್ಲಂದರೆ ಈ ಒಂದು ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಸೊ ಅದಕ್ಕೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಬಿಗ್ ಅಪ್ಡೇಟ್ ಅಂತಂದರೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಸ್ಗಳು ಒಂದೇ ಇಲ್ಲ, ಒಂದು 2-3 ಇದ್ದಾವೆ. ಸೊ ಅವುಗಳು ಏನಂತ ನೋಡ್ತಾ ಹೋಗೋಣ. ಸೊ ಮೊದಲದಾಗಿ ತಮಗೆಲ್ಲರಿಗೂ ಗೊತ್ತಿದೆ, ಮೊದಲದು ಏನಪ್ಪ ಅಂದರೆ NCERT ಸೀರೀಸ್. ಎಸ್, ಹೌದು. ಏನಪ್ಪ ಅಂದರೆ NCERT ಸೀರೀಸನ್ನು ನಾವು ಮಾಡೋದಾ ಅಥವಾ ಏನು ಟಾಪ್ 100 ಟಾಪಿಕ್ಸ್ಗಳನ್ನ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ PSIಗೆ ಸಂಬಂಧಪಟ್ಟಂತೆ ಟಾಪ್ 100 ಟಾಪಿಕ್ಸ್ಗಳನ್ನ ಮಾಡೋಣ ಅಂತ ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಎನ್ಕ್ವೈರಿ ಅಥವಾ ಒಂದು ಕ್ವಶನ್ ಹಾಕಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ NCERT ಸೀರೀಸನ್ನು ಮಾಡಿ ಅಂತ ಹೇಳಿದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮುಂಬರುವಂಥ ದಿನಗಳಲ್ಲಿ NCERT ಸೀರೀಸನ್ನು ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ಯಾವ ರೀತಿ ಅಂತಂದರೆ 6th ಹಿಡಿದು 12th NCERT ಏನು ಟಾಪಿಕ್ ಏನು ಒರಿಜಿನಲ್ NCERT ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿರ್ತಕ್ಕಂಥ 6th 12th ಸೈನ್ಸು ಮತ್ತು ಹಿಸ್ಟ್ರಿ ಎರಡನ್ನೂ ಕೂಡ ಮಾಡೋಣ ಅಂತ ಇದ್ವಿ. ಸೊ ಮೊದಲೇದಾಗಿ ಹಿಸ್ಟ್ರಿನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ 6ನೇ ತರಗತಿಯಿಂದ ಹಿಡಿದು 12ನೇ ತರಗತಿವರೆಗೂ ಏನೇನು ಬರ್ತವೆ ಕ್ವಶನ್ಸು, MCQs ಆಗಿರ್ಬೋದು, ಅಥವಾ MCQs ಮಾಡೋದಾದ್ರೆ MCQs ಮಾಡೋಣ, ಇಲ್ಲ ಅಂತ ಡೈರೆಕ್ಟ್ ಥಿಯರಿ ಕ್ಲಾಸಸ್ಸನ್ನು ಮಾಡೋದಾದ್ರೆ ಥಿಯರಿ ಕ್ಲಾಸಸ್ಸನ್ನು ಮಾಡೋಣ. ಸೊ ನಿಮ್ಮ ಅನಿಸಿಕೆಯನ್ನು ತಿಳಿಸಿ, ಏನು ಥಿಯರಿ ಕ್ಲಾಸ್ ಮಾಡಬೇಕಾ ಅಥವಾ MCQ ಕ್ಲಾಸಸ್ಸನ್ನು ಮಾಡಬೇಕಾ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ NCERT ಸೀರೀಸನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೇಳಿದರೆ, ಸರ್ ನ್ಯೂ ಅಪ್ಲಿಕೇಶನ್ ಅಂತ. ಸೊ ಹೌದು, ಏನಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ. ನ್ಯೂ ಅಪ್ಲಿಕೇಶನ್ ಮಾಡೋಣ, ಅದಕ್ಕೆಲ್ಲರೂ ಕೂಡ ನಿಮ್ಮ ಸಹಕಾರ, ನಿಮ್ಮ ಏನು ಬೆಂಬಲ ಬೇಕು. ಸೊ ನ್ಯೂ ಅಪ್ಲಿಕೇಶನ್ ಮಾಡಿ, ಯಾವುದೋ ಒಂದು ಅಪ್ಲಿಕೇಶನ್ ಮಾಡಿ ಅದಕ್ಕೇನೋ ಒಂದು ಹಾಕಿ, ಅದರಿಂದ ಏನೇನೋ ಮಾಡೋದು ನಮಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕರೆಕ್ಟ್ ಆದಂಥ ಒಂದು ಪ್ಲ್ಯಾನ್ ಮಾಡಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಸ್ಪಿರೆಂಟ್ಗೆ ಕರೆಕ್ಟ್ ಆದಂಥ ಒಂದು ವ್ಯಾಲ್ಯೂಯಬಲ್ ಏನೋ ಒಂದು ಸೋರ್ಸ್ ಸಿಗಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡಿಸ್ಕಷನ್ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋಣ, ಕೆಲವು ದಿನಗಳಲ್ಲಿ ವಿಚಾರ ಮಾಡಿ ಅದರ ಬಗ್ಗೆನೂ ಕೂಡ ಮಾಡೋದಾದರೆ ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತೀನಿ. ಇನ್ನು ಕೆಲವೊಂದಿಷ್ಟು ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ. ನ್ಯೂ ಅಪ್ಲಿಕೇಶನ್ ಮಾಡೋಣ, ಅದಕ್ಕೆಲ್ಲರೂ ಕೂಡ ನಿಮ್ಮ ಸಹಕಾರ, ನಿಮ್ಮ ಏನು ಬೆಂಬಲ ಬೇಕು. ಸೊ ನ್ಯೂ ಅಪ್ಲಿಕೇಶನ್ ಮಾಡಿ, ಯಾವುದೋ ಒಂದು ಅಪ್ಲಿಕೇಶನ್ ಮಾಡಿ ಅದಕ್ಕೇನೋ ಒಂದು ಹಾಕಿ, ಅದರಿಂದ ಏನೇನೋ ಮಾಡೋದು ನಮಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕರೆಕ್ಟ್ ಆದಂಥ ಒಂದು ಪ್ಲ್ಯಾನ್ ಮಾಡಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಸ್ಪಿರೆಂಟ್ಗೆ ಕರೆಕ್ಟ್ ಆದಂಥ ಒಂದು ವ್ಯಾಲ್ಯೂಯಬಲ್ ಏನೋ ಒಂದು ಸೋರ್ಸ್ ಸಿಗಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡಿಸ್ಕಷನ್ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋಣ, ಕೆಲವು ದಿನಗಳಲ್ಲಿ ವಿಚಾರ ಮಾಡಿ ಅದರ ಬಗ್ಗೆನೂ ಕೂಡ ಮಾಡೋದಾದರೆ ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತೀನಿ. ಇನ್ನು ಕೆಲವೊಂದಿಷ್ಟು ಅಭ್ಯರ್ಥಿಗೆ ಕೇಳಿದರು, ಸರ್ ನ್ಯೂ ಬುಕ್ ಏನಾದರೂ ಬರಿತಾ ಇದ್ರೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಬುಕ್ ಅನ್ನೋದು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ. ಸೊ ಕಿಟಿ ಸರ್ ಅವರು ಒಂದು ಆಡಿಯೋ ಕಾಲಲ್ಲಿ ಟೆಲಿಗ್ರಾಮ್ದಲ್ಲಿ ಹಾಕಿದರು. ಸೊ ಬುಕ್ ಅನ್ನೋದು ಹಾಗೆ ಆಗಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತುಂಬ ನಾಲೆಜ್ ಇರಬೇಕು. ಯಾವುದೇ ಒಂದು ಬುಕ್ ಬರಿತಾ ಇದ್ದೀವಿ ಅಂತಂದರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ತುಂಬ ನಾಲೆಜ್ ಇರಬೇಕು. ಈ ಆಲ್ರೆಡಿ ಆಸ್ಪಿರೆಂಟ್ ಆಗಿರ್ಬೋದು ಅಥವಾ ಈ ಒಂದು ಏನು ಕಾಂಪಿಟೇಟಿವ್ ಫೀಲ್ಡಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರಾಗಿರಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಇಷ್ಟನ್ನೆಲ್ಲ ಮಾಡಿಕೊಂಡು ಸೊ ಅವರು ಒಂದು ಬುಕ್ ಬರೆದ್ರೆ ಅದಕ್ಕೆ ರಿಲೇಟೆಡ್ ಏನಾದರೂ ಒಂದು ಬರ್ಬೋದು. ಬಟ್ ಆದರೆ ಏನಂತಂದರೆ ಒಂದು ಬುಕ್ ಬರೆಯೋದು ನಿಜವಾಗ್ಲೂ ತುಂಬ ಕಷ್ಟ. ಯಾಕಂದರೆ ಏನೇನು ಇರ್ತವೆ, ಮಾಹಿತಿ ಏನು ಕೊಡಬೇಕು, ಯಾವ ರೀತಿ ಕೊಡಬೇಕು, ತುಂಬ ಕಷ್ಟ ಇದೆ. ಸೊ ನೋಡೋಣ, ಬುಕ್ ಬರಿಬೇಕೋ ಬೇಡವೋ ಅಂತ ಯೋಚನೆ ಇಲ್ಲ ಸದ್ಯಕ್ಕೆ. ನನಗೂ ಒಂದು ಬುಕ್ ಬರಿಬೇಕಂತ ಇದೆ. ಸೊ ಬರೆದ್ರೆ ಯಾವ್ದು ಬರೆಯೋದು, ಯಾವುದು ಬರೆಯೋದು, ಏನು ಬರೆಯೋದು, ಸೊ ಅದು ಸ್ವಲ್ಪ ಗೊಂದಲ ಇದೆ. ನೋಡೋಣ, ಟೈಮ್ ಸಿಕ್ಕಾಗ ಅದನ್ನು ಕೂಡ ಹೇಳ್ತೀನಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ನುರಿತ ಉಪನ್ಯಾಸಕರಿಂದ ತರಬೇತಿಯನ್ನು ಮಾಡಿಸ್ತೀರಿ ಅಂತ ಹೇಳಿದ್ರಿ. ಸೊ ನುರಿತ ಉಪನ್ಯಾಸಕರಂತ ಸದ್ಯಕ್ಕೆ ನನ್ನ ಹತ್ರ ಯಾರಿಲ್ಲ. ಅಂಥವ್ರು ಏನಾದರೂ ಬಂದರೆ ಖಂಡಿತವಾಗಲೂ ಅವ್ರ ಕಡೆಯಿಂದನೂ ಕೂಡ ವಿಡಿಯೋನ ಮಾಡಿಸೋಣ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಕೆಲವೊಂದಿಷ್ಟು ಒಬ್ಬ ಹುಡುಗ ಕಮೆಂಟ್ ಹಾಕಿದರು, ಸಕ್ಸಸ್ಫುಲ್ ಆಫೀಸರ್ ಇಂಟರ್ವ್ಯೂ ಮಾಡ್ತೀರಿ ಸರ್ ಅಂತ. ಸೊ ಆಲ್ರೆಡಿ ಸಕ್ಸಸ್ಫುಲ್ ಆಫೀಸರ್ ಇಂಟರ್ವ್ಯೂನ ಮಾಡಿದ್ದೀನಿ. ಬೇಕಾದರೆ ಇದೇ ಒಂದು ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳಿದ್ದು. ಸೊ ಏನಪ್ಪ ಅಂತಂದರೆ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ದ ರಿಯಲ್ ಸ್ಟೋರಿ ಆಫ್ ರಿಯಲ್ ಆಸ್ಪಿರೆಂಟ್ ಅಂತ ಹೇಳಿ. ಸೊ ರಿಯಲ್ ಸ್ಟೋರಿ ಆಫ್ ರಿಯಲ್ ಆಸ್ಪಿರೆಂಟ್ ಅಂತ ಹೇಳಿ ಏನಪ್ಪ ಅಂತಂದರೆ ತಮಗೆಲ್ಲರೂ ಗೊತ್ತಿದೆ, 12th ಮೇಲ್ ಮೂವಿನ ತಾವೆಲ್ಲರೂ ನೋಡಿರ್ತೀವಿ. ಸೊ 12th ಮೇಲ್ ಮೂವಿ ಏನಿದೆ ಅಂತಂದರೆ ಸೊ ರಿಯಲ್ ಆಸ್ಪಿರೆಂಟ್ ಅವರ ಒಂದು ರಿಯಲ್ ಸ್ಟೋರಿ ಇದೆ. ಅದು ಯಾವ ರೀತಿಯಾಗಿ ಅವರು ಒಂದು ಬೆಳವಣಿಗೆ ಆಯಿತು, ಪ್ರಾಥಮಿಕ ಹಂತವಾಗಿ ಪ್ರೈಮರಿ ಇದ್ದಲ್ಲಿ ಏನು ಘಟನೆಗಳಾಯಿತು, ಹೈಸ್ಕೂಲಿದ್ದಾಗ ಏನು ಘಟನೆಗಳಾಯಿತು, ಅವರು ಕಾಂಪಿಟೇಟಿವ್ ಫೀಲ್ಡ್ಗೆ ಬರೋಕ್ಕೆ ಏನು ಕಾರಣ, ಕಾಂಪಿಟೇಟಿವ್ ಫೀಲ್ಡಿಗೆ ಬಂದರೂ ಕೂಡ UPSCಗೆ ಬರೋಕ್ಕೆ ಏನು ಕಾರಣ, ಆ UPSC ಅಂದರೆ ಅವ್ರು ಏನೇನಾದರೂ, ಯಾವ ರೀತಿ ಸಕ್ಸಸ್ ಆದರು, ಎಷ್ಟುಗಳು ಇಂಟರ್ವ್ಯೂಗಳು ಫೇಲ್ ಆದರು, ದೆನ್ ಎಷ್ಟು
ಇದನ್ನು ಅಟೆಂಡ್ ಮಾಡಿದರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ನಿಮ್ಮ ಪಿಕ್ಚರಲ್ಲಿ ನೋಡಿರ್ತಾರೆ. ಸೊ ಅದೇ ರೀತಿಯಾಗಿ ನಮ್ಮ ರಿಯಲ್ ಆಸ್ಪಿರೆಂಟ್ ಕೂಡ ಏನು ಈ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಬೇರೆ ಇಲಾಖೆಗಳಲ್ಲೂ ಕೂಡ ತಮ್ಮ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಥವಾ ಏನೋ ಒಂದು ನೇಮಕಾತಿ ಆಗಬೇಕಾದ್ರೆ ಹಲವಾರು ಕಷ್ಟಗಳನ್ನ ಅನುಭವಿಸ್ಕೊಂಡು ಈ ಒಂದು ಫೀಲ್ಡ್ಗೆ ಬಂದಿರ್ತಾರೆ. ಸೊ ಅಂಥ ಒಂದು ರಿಯಲ್ ಏನು ಸ್ಟೋರಿಗಳಿದ್ದಾವೆ. ಸೊ ಅವುಗಳನ್ನ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಮಾಡೋಣ. ಸೊ ಯಾವ ರೀತಿ ಅಂತಂದರೆ ಸೊ ಅವ್ರ ಜೊತೆ ಒಂದು ಸಂಭಾಷಣೆ ಮಾಡೋ ಮೂಲಕ, ಅದ್ರ ಜೊತೆ ಡಿಸ್ಕಷನ್ ಮಾಡೋದ್ರ ಮೂಲಕ ಸೊ ಅವರ ಒಂದು ಜೀವನದಲ್ಲಿ ಏನಾಯಿತು ಈ ಒಂದು ಆಸ್ಪಿರೆಂಟ್ ಟೈಮಲ್ಲಿ ಅಥವಾ ನೀವೊಂದು ನೇಮಕಾತಿ ಹೊಂದಬೇಕಾದ್ರೆ ಸೊ ಯಾವ ರೀತಿ ಸ್ಟಡಿಯನ್ನು ಮಾಡಿದ್ರಿ, ಈ ಸ್ಟಡಿಯನ್ನು ಮಾಡಬೇಕಾದ್ರೆ ನಿಮಗೆ ಆಗಿರ್ತಕ್ಕಂಥ ಗೊಂದಲಗಳೇನು, ಸೊ ಯಾವ ಪುಸ್ತಕಗಳನ್ನ ಓದಿರಿ, ಪುಸ್ತಕಗಳಾದ ನಂತರ ಯಾವ ರೀತಿ ನಿಮ್ಮ ನೇಮಕಾತಿ ಹೊಂದಿರಿ, ನೇಮಕಾತಿ ಹೊಂದಿದ ನಂತರ ಸೊ ಸದ್ಯಕ್ಕೆ ನಿಮ್ಮ ಜೀವನ ಜೀವನ ಹೇಗೆ ಸಾಗ್ತಾ ಇದೆ, ಪೊಲೀಸ್ ಇಲಾಖೆ ಆಗಿರ್ಬೋದು ಬೇರೆ ಇಲಾಖೆ ಆಗಿರ್ಬೋದು ಸೊ ಇಲಾಖೆಗಳ ಒಂದು ಕರ್ತವ್ಯ ಯಾವ ರೀತಿ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳಿರ್ತವೆ. ಯಾರು ನೀವು ಏನು ಈ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ರಿ ಸೊ ಏನು ರಿಯಲ್ ಆಸ್ಪಿರೆಂಟ್ಗಳೇನು ಅಂತ ಏನಿರ್ತಾರೆ ಸೊ ಅವರು ಏನಂತಾರೆ ಅಂತಾರೆ ಹಲವಾರು ಗೊಂದಲಗಳಿರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ದ ರಿಯಲ್ ಸ್ಟೋರಿ ಆಫ್ ರಿಯಲ್ ಆಸ್ಪಿರೆಂಟ್ ಅಂತ ಒಂದು ವಿಡಿಯೋಗಳನ್ನ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಎಷ್ಟು ಜನ ಬರ್ತಾರಂತ ಹೇಳೋಕ್ಕಾಗಲ್ಲ. ಸೊ ಹಲವಾರು ಜನ ನಮ್ಮ ಸುತ್ತಮುತ್ತಲಿರೋರು ನನ್ನ ಜೊತೆ ಕೆಲಸ ಮಾಡೋರಾಗಿರ್ಬೋದು ಅಥವಾ ಇನ್ನೆಲ್ಲೋ ಕುಳಿತು ಈಗಾಗಲೇ ಆಲ್ರೆಡಿ ನೇಮಕಾತಿ ಆಗಿ ಹೋಗಿರೋರಾಗಿರ್ಬೋದು. ಸೊ ಹಲವಾರು ಅಭ್ಯರ್ಥಿಗಳು ಬರ್ತಾರೆ. ಸೊ ತಾವೆಲ್ಲರೂ ಕೂಡ ನಿಮಗೆಲ್ಲರೂ ಗೊತ್ತಿದೆ. ಸೊ ಈಗಾಗಲೇ ಹೋಗಿರ್ತಕ್ಕಂಥ ಏನಾದ್ರು ನೇಮಕಾತಿಗಳಿರ್ತಕ್ಕಂಥ ಹುಡುಗರೇನಿದ್ದಾರೆ ಸೊ ಅವರು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ನಾನು ಕೂಡ ಒಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಆಲ್ರೆಡಿ ಹುಡುಗರು ಕೇಳಿದ್ದಾರೆ. ಸೊ ಅವ್ರನ್ನೂ ಕೂಡ ಇಂಟರ್ವ್ಯೂಲ್ಲಿ ಮಾಡೋಣ. ಸೊ ಅವರಲ್ಲಿ ಇರ್ತಕ್ಕಂಥ ಏನು ನೇಮಕಾತಿ ಆಗ್ಬೇಕಾದ್ರೆ ಏನೇನು ಕಷ್ಟಗಳನ್ನ ಅನುಭವಿಸಿದ್ರು, ಸೊ ಯಾವ ರೀತಿ ನೇಮಕಾತಿ ಆದವು, ಅವ್ರು ಯಾವ ಬುಕ್ಸ್ಗಳನ್ನ ಓದಿದ್ರು ಎಲ್ಲವೂ ಕೂಡ ಏನಪ್ಪ ಅಂದರೆ ಒಂದು ವಿಡಿಯೋ ಮೂಲಕ ಅವರಲ್ಲಿ ಆಗಿರ್ತಕ್ಕಂಥ ಕಷ್ಟಗಳೇನು, ಸೊ ನೀವು ಯಾವ ರೀತಿ ಈಗ ಸದ್ಯಕ್ಕೆ ಕಷ್ಟಗಳನ್ನ ಪಡ್ತಾ ಇದ್ರಿ, ಸೊ ಅವರ ಹೋಲಿಸಿದ್ರೆ ನಿಮ್ಮ ಕಷ್ಟಗಳೇನು ಎಲ್ಲವೂ ಕೂಡ ಗೊಂದಲಗಳಿರ್ತವೆ. ಸೊ ಯಾರೂ ಕೂಡ ಈಸಿಯಾಗಿ ಒಂದೇ ಮೆಟ್ಲ ಹತ್ತಿ ಹೋಗಿ ಸಕ್ಸಸ್ ಆಗಿರೋಲ್ಲ, ಒಂದೊಂದೇ ಮೆಟ್ಲ ಹತ್ತಿ ಹೋಗಿ ಸಕ್ಸಸ್ ಆಗಿರ್ತಾರೆ. ಅಂಥ ಒಂದು ಅಭ್ಯರ್ಥಿಗಳನ್ನ ಅಥವಾ ಅಂಥ ಒಂದು ರಿಯಲ್ ಆಸ್ಪಿರೆಂಟ್ಗಳನ್ನ ತಂದು ನಿಮ್ಮೊಂದಿಗೆ ಪರಿಚಯ ಮಾಡಿಸುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಏನಪ್ಪ ಈ ಒಂದು ಉದ್ದೇಶ ಏನಂತಂದರೆ ಸೊ ಅವರು ಕೂಡ ಹಲವಾರು ಕಷ್ಟಗಳನ್ನ ಅನುಭವಿಸಿರ್ತಾರೆ. ಸೊ ಸದ್ಯಕ್ಕೆ ನೀವು ಕೂಡ ಓದ್ತಾ ಇದ್ರಿಂದ ನೀವು ಕೂಡ ಹಲವಾರು ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀರಿ. ಸೊ ಅವರ ಒಂದು ಕಷ್ಟಗಳು ನಿಮಗೊಂದು ಇನ್ಸ್ಪಿರೇಷನ್ ಆಗಲಿ, ಅವರು ಯಾವ ರೀತಿ ಬೆಳವಣಿಗೆ ಹೊಂದಿದ್ರು ಸೊ ಆ ಒಂದು ಬೆಳವಣಿಗೆ ಕೂಡ ನಿಮಗೆ ಒಂದು ಮಾರ್ಗದರ್ಶನ ನೀಡಲಿ ಆ ಒಂದು ಉದ್ದೇಶದಿಂದ ಸೊ ಈ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನ ಮಾಡ್ತಾಯಿದ್ರಿ. ಸೊ ಈ ಒಂದು ವಿಡಿಯೋಗಳು ನಿಮಗೆ ತುಂಬ ಉಪಯುಕ್ತವಾಗಿರ್ತವೆ ಅಂತ ನಾನು ಅನುಭವಿಸ್ತೀನಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ NCERT ಸೀರೀಸ್ ಖಂಡಿತವಾಗಲೂ ಕೆಲವು ದಿನಗಳಲ್ಲಿ NCERT ಸೀರೀಸ್ ಸ್ಟಾರ್ಟ್ ಆಗ್ತಾಯಿದೆ, ಯೂಟ್ಯೂಬಲ್ಲೇ ಸ್ಟಾರ್ಟ್ ಆಗ್ತಾಯಿದೆ. ಸೊ ನೋಡೋಣ ಏನು ನ್ಯೂ ಅಪ್ಲಿಕೇಶನ್ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಗಳು ಕೇಳ್ತಾ ಇದೆ. ಸೊ ಸಾಧ್ಯವಾದರೆ ಅದನ್ನು ಕೂಡ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಉದ್ದೇಶ ಒಂದೇ, ಹಲವಾರು ಜನರು ಕಷ್ಟಪಡ್ತಾ ಇದ್ರಿ. ಸೊ ಕಷ್ಟಪಡಿ, ಯಾಕಂದರೆ ಕಷ್ಟಪಡದೆ ಯಾವುದೂ ಸಕ್ಸಸ್ ಆಗೋದಿಲ್ಲ. ಸೊ ಏನು ರಿಯಲ್ ಸ್ಟೋರಿ ಅಂತ ಏನಿದೆ ಸೊ ಆಸ್ಪಿರೆಂಟ್ ಆಗಿ ಒಂದು ರಿಯಲ್ ಸಕ್ಸಸ್ಸನ್ನು ಪಡಿಬೇಕಂದ್ರೆ ಕಷ್ಟಗಳಿದ್ದೇ ಇರುತ್ತೆ. ಸೊ ಆ ಒಂದು ಕಷ್ಟಗಳನ್ನ ನೀವು ಅನುಭವಿಸ್ಕೊಂಡು ಒಂದು ಹಂತಕ್ಕೆ ಹೋಗಿ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ನಿಂತಾಗ ಆ ಎಲ್ಲ ಕಷ್ಟಗಳು ಕೂಡ ಜೀರೋ ಆಗಿ ನಿಮ್ಮ ಮುಂದೆ ಕಾಣ್ತಿರ್ತಾವೆ. ಆ ಕಷ್ಟಗಳೇ ಕೂಡ ನಿಮಗೆ ಎಷ್ಟು ಸಕ್ಸಸ್ಸನ್ನು ನೀಡ್ತಾವೆ ಅಂತಂದರೆ ಸೊ ಅದು ಹೇಳೋಕ್ಕಾಗಲ್ಲ. ಯಾವ ಟೈಮಲ್ಲಿ ನಿಮಗೆ ಆ ಸಕ್ಸಸ್ ಸಿಗುತ್ತಲ್ಲ ಸೊ ಅದೇ ಟೈಮಲ್ಲಿ ಆ ಒಂದು ಕಷ್ಟಗಳ ಬೆಲೆ ಏನು ಅಂತ ನಿಮಗೆ ಗೊತ್ತಾಗ್ತದೆ. ಸೊ ಸಾಧ್ಯವಾದ ಎಷ್ಟು ಆಗುತ್ತೆ ಅಷ್ಟು ಕಷ್ಟಪಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಮಾರ್ಟ್ ವರ್ಕ್ ಮಾಡಿ, ಅದರ ಜೊತೆನೂ ಕೂಡ ಹಾರ್ಡ್ ವರ್ಕ್ ಮಾಡಿ ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಓದ್ತಾ ಹೋಗಿ ಖಂಡಿತವಾಗಿ ಮುಂದುವರುವಂಥ ನೇಮಕಾತಿಗಳಲ್ಲಿ ತಮಗೆಲ್ರಿಗೂ ಏನು ಒಂದು ಒಳ್ಳೆ ನೇಮಕಾತಿಯಾಗಿ ಒಂದು ಒಳ್ಳೆ ಹುದ್ದೆ ಸಿಗಲಿ ಅಂತ ಆಶಿಸ್ತಾ, ಸ್ನೇಹಿತರೆ ಏನಪ್ಪ ಅಂದರೆ ಸೊ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಅವ್ರ ಜೊತೆ ಮಾತಾಡಿ ಸೊ ಅವರು ಏನು ಕಷ್ಟಗಳನ್ನ ಅನುಭವಿಸಿದ್ರು, ಯಾವ ರೀತಿ ಸಕ್ಸಸ್ಸನ್ನು ಆದರು ಅಂಥವರ ಜೊತೆ ಒಂದು ಸಂದರ್ಶನ ಮಾಡಿ ಸೊ ಅವರ ವಿಡಿಯೋಗಳು ಪ್ರಥಮೆ ನಿಮ್ಮ ಮುಂದೆ ಬರ್ತವೆ. ಹಾಗೆ ಇನ್ನು NCERT ಸೀರೀಸ್ ಕೂಡ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವುಗಳ ವಿಡಿಯೋಗಳು ಕೂಡ ನಾನು ಪ್ರಾರಂಭ ಮಾಡ್ತೀನಿ. ದೆನ್ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟೆಲಿಗ್ರಾಮ್ ಚಾನಲಲ್ಲಿ ಹಲವಾರು ಮಾಹಿತಿಗಳನ್ನು ನೀಡ್ತಾ ಇದ್ದೇವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಡೈಲಿ GK ಟುಡೇ ಮತ್ತು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತು ಇನ್ನಿತರ MCQs ಆಗಿರ್ಬೋದು, ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನ ಟೆಲಿಗ್ರಾಮ್ ಚಾನಲಲ್ಲಿ ನೀಡ್ತಾ ಇರ್ತೀವಿ. ಸೊ ಯಾರು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿಲ್ಲ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇರುತ್ತೆ. ಈಗ ವಾಟ್ಸಪ್ ಚಾನಲ್ನೂ ಕೂಡ ಇದೆ. ಸೊ ಅದರೂ ಕೂಡ ಲಿಂಕ್ ಇರುತ್ತೆ. ಸೊ ಸಾಧ್ಯವಾದಷ್ಟು ಏನು ಓದ್ತಾ ಇದ್ರಿ ಸೊ ದಯವಿಟ್ಟು ಟೆಲಿಗ್ರಾಮನ್ನು ಯೂಸ್ ಮಾಡಿ. ಯಾಕಂದರೆ ಟೆಲಿಗ್ರಾಮ್ದಲ್ಲಿ ಒಂದಲ್ಲ ಹಲವಾರು ಮಾಹಿತಿಗಳು ನಿಮಗೆ ಫ್ರೀಯಾಗಿ ಸಿಗ್ತಿರ್ತವೆ. ಸೊ ದಯವಿಟ್ಟು ಅವುಗಳನ್ನ ಯೂಸ್ ಮಾಡಿಕೊಂಡು ಸೊ ಏನು ನಿಮ್ಮ ಒಂದು ಸ್ಟಡಿ ಬಗ್ಗೆ ಸೊ ಏನು ಅದರಿಂದ ಯೂಸ್ ಮಾಡ್ಕೋಬೇಕು ಅವುಗಳನ್ನ ಪಡ್ಕೊಂಡು ಸೊ ಮುಂಬರುವಂಥ ನೇಮಕಾತಿಯಲ್ಲಿ ನೀವು ಸಕ್ಸಸ್ ಆಗಿ ಅಂತ ಹೇಳ್ತೀವಿ. ಯಾಕಂದರೆ ಟೆಲಿಗ್ರಾಮ್ ಅನ್ನೋದು ಇತ್ತೀಚಿನ ಒಂದು ದಿನಗಳಲ್ಲಿ ತುಂಬ ಬಿಗ್ಗಾಗಿ ಬೆಳೀತಾ ಇದೆ. ಸೊ ಯಾವುದರಲ್ಲಿ ಅಂತಂದರೆ ಈ ಒಂದು
ಏನು ನೇಮಕಾತಿ ಆಗಿರ್ತೋ ಆಸ್ಪರೆಂಟ್ಗೆ ಸಂಬಂಧಪಟ್ಟಂತೆ ಹಲವಾರು ಚಾನಲ್ಗಳಿದ್ದಾವೆ. ಸೊ ಅವುಗಳ ಯೂಸನ್ನು ಮಾಡಿಕೊಂಡು ಏನಪ್ಪ ಅಂದರೆ ನಿಮ್ಮ ಒಂದು ಮುಂಬರುವಂಥ ನೇಮಕಾತಿಯಲ್ಲಿ ಸಕ್ಸಸ್ ಆಗಿರಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿರ್ತದೆ. ಸೊ ಮುಂಬರುವಂಥ ದಿನಗಳಲ್ಲಿ ರಿಯಲ್ ಸ್ಟೋರಿ ಆಫ್ ರಿಯಲ್ ಆಸ್ಪರೆಂಟ್ ಎಂಬುದು ಒಂದಿಷ್ಟು ಏನು ವಿಡಿಯೋಗಳನ್ನ ಮಾಡ್ತಾವನ, ಹಾಗೆ NCERT ಕೂಡ ಮಾಡ್ತಾವನ ಅಂತ ಹೇಳ್ತೀನಿ. ಸ್ನೇಹಿತರೆ, ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.